ನಮಸ್ಕಾರ ಎಲ್ಲರಿಗೂ. ನಾನು ಇತ್ತೀಚೆಗೆ ಡೆಲ್ಲಿಗೆ ಹೋಗಿದ್ದೆ ಅಂತ ನಿಮಗೆಲ್ಲ ಹೇಳಿದ್ದೆ ಅಲ್ವಾ ಒಂದು ವಿಡಿಯೋದಲ್ಲಿ. ಹೋಗಲಿಕ್ಕೆ ನಾನು ಟಿಕೆಟ್ ಬುಕ್ ಮಾಡಿದ್ದು ಒಂದು GoIbibo ಅಂತ ಹೇಳುವ ಪ್ಲ್ಯಾಟ್ಫಾರ್ಮ್ನಲ್ಲಿ. ಆ ಪ್ಲ್ಯಾಟ್ಫಾರ್ಮ್ನಲ್ಲಿ ನನಗೆ 2 ಸಲ ಬುಕ್ ಮಾಡಿದ್ದೇನೆ. 2 ಸಲ ನಾನು ಮಾಡಿದ ಟಿಕೆಟ್ ಫೇಲ್ ಆಗಿದೆ. ದುಡ್ಡು ಕಟ್ಟಾಗಿದೆ ಅಕೌಂಟಿಂದ, ಬಟ್ ಟಿಕೆಟ್ ಆಗಿರಲಿಲ್ಲ. ಮತ್ತೆ ನಾನು ಆ ಫ್ಲೈಟ್ ಅವ್ರದ್ದೇ ವೆಬ್ಸೈಟಿಗೆ ಹೋಗಿ ನಾನು ಟಿಕೆಟ್ ಬುಕ್ ಮಾಡಬೇಕಾಗಿ ಬಂತು. ಈಗ ಈ ರೀಫಂಡ್ ಆಗಬೇಕಲ್ಲ ದುಡ್ಡು, ಅದರಲ್ಲಿ ಒಂದರದ್ದಾಗಿತ್ತು, ಇನ್ನೊಂದರದ್ದು ಆಗಿರಲಿಲ್ಲ. ನಾನು ಫೋನ್ ಪೇ ಮೂಲಕ ಪೇ ಮಾಡಿದ್ದಿದ್ದು. ಅದನ್ನು ಆ ಇಶ್ಯೂವನ್ನು ರೇಸ್ ಮಾಡುವ, ಕನ್ಸರ್ನನ್ನು ರೇಸ್ ಮಾಡುವ ಅಂತ ನಾನು ಅವರ ಪ್ಲ್ಯಾಟ್ಫಾರ್ಮ್ನಲ್ಲಿ ಹೋಗಿ ನೋಡ್ತೇನೆ. ಕಸ್ಟಮರ್ ಸರ್ವಿಸ್ ಲಿಂಕ್ ಒತ್ತೆ ಒಂದಿಲ್ಲ. ಮುಂಚೆ ಒಂದು ಚಾಟ್ ಆಪ್ಷನ್ ಎಲ್ಲ ಇರ್ತಾ ಇತ್ತು, ಅಥವಾ ನೀವು ಅವ್ರಿಗೆ ಇಮೇಲ್ ಕಳಿಸ್ಬೋದಿತ್ತು. ಇಂಟರ್ನೆಟ್ ಇಡೀ ಸರ್ಚ್ ಮಾಡಿದ್ರು, ಅವ್ರದ್ದು ಒಂದು ಇಮೇಲ್ ID ಸಿಕ್ಕಲಿಲ್ಲ. ಯಾವುದೋ ಒಂದು ಟೋಲ್ ಫ್ರೀ ನಂಬರ್ ಸಿಕ್ತು, ಅದಕ್ಕೆ ಕಾಲ್ ಮಾಡಿದೆ. 20 ನಿಮಿಷ ಆದರೂ ತೆಗಿಲಿಲ್ಲ. ಯಾವುದೋ ಒಂದು ಮ್ಯೂಸಿಕ್ ಪ್ಲೇ ಆಗ್ತಾ ಇತ್ತು. ಆಯಿತು, ಅದೆಲ್ಲ ಹೋಗಲಿ. ಕೊನೆಗೆ ಹೇಗೆ ಇದು ನನ್ನದೊಂದು ರೀಫಂಡ್ ಆಗಬೇಕು, 1-2 ರೂಪಾಯಿ ಅಲ್ಲ, 1000 ಗಟ್ಟಲೆ ರೂಪಾಯಿ ರೀಫಂಡ್ ಆಗ್ಬೇಕು. ಹೇಗೆ ಇದನ್ನು ಅವ್ರ ಹತ್ರ ಕೇಳೋದು ಅಂತ ಯೋಚನೆ ಮಾಡಿ ಕೊನೆಗೆ ಟ್ವಿಟರ್, ಅಂದರೆ ಈಗ X ಅಂತ ನಾವು ಹೇಳ್ತೀವಲ್ಲ, ಆ ಪ್ಲ್ಯಾಟ್ಫಾರ್ಮಿನ ಮೊರೆ ಹೋದೆ. ಅಲ್ಲಿ ಹೋಗಿ ಎಂತೆಲ್ಲ ಮಾಡ್ಬೇಕು ನೀವು, ಅಲ್ಲಿ ಹುಡುಕಿದೆ, ಇವ್ರದ್ದು ಸರ್ವಿಸ್ ಇದು ಸಿಕ್ತು. ನನ್ನ ಟಿಕೆಟ್ ಬುಕ್ ಮಾಡಬೇಕಾಗಿರುವ ಕೆಲವು ನಂಬರ್, ಅವ್ರದ್ದು ಟ್ರಾನ್ಸಾಕ್ಷನ್ ID ಅದೆಲ್ಲ ಹಾಕಿ ನನಗೆ ದುಡ್ಡು ಬಂದಿಲ್ಲ ಮಾರಾಯರೆ, ಇದನ್ನು ಒಂದು ರಿಟರ್ನ್ ಮಾಡಿ ಅಂತ ಅವ್ರಿಗೊಂದು ಮೆಸೇಜ್ ಹಾಕಿದೆ. ಇಮಿಡಿಯೇಟ್ ರಿಪ್ಲೈ ಬಂತಲ್ಲಿ. ಆಮೇಲೆ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಚೆಕ್ ಮಾಡಲಿಕ್ಕೆಲ್ಲ ಹೇಳಿದರು. ಕೊನೆಗೆ ಅದು ರಿಸಾಲ್ವ್ ಆಯಿತು, ಆ ವಿಷಯ ರಿಸಾಲ್ವ್ ಆಯಿತು. ಮತ್ತೆಂತಾಯಿತು ಅಂತ ಹೇಳಿದರೆ, ಮರುದಿವಸ ಆ ಇಶ್ಯೂ ರಿಸಾಲ್ವ್ ಆದ ಮರುದಿವಸ ನನಗೆ ವಾಟ್ಸ್ಆ್ಯಪ್ ಮೂಲಕ ಒಂದು ಕಾಲ್ ಬಂತು. ಈ ನಾರ್ಮಲ್ ಕಾಲ್ ಬಂದಾಗ ತೆಗಿಲಿಕ್ಕೆ ನಮಗೆ ಸ್ವಲ್ಪ ಕಿರಿಕಿರಿ ಆಗ್ತದೆ, ಗೊತ್ತಿಲ್ಲದೆ ಇರೋ ನಂಬರಿಂದ ಬಂದಾಗ. ಇದು ವಾಟ್ಸ್ಆ್ಯಪ್ನಲ್ಲಿ ಯಾರಪ್ಪ ಕಾಲ್ ಮಾಡ್ತಾರೆ? ನಾನು ಫೋನ್ ಎತ್ತಲಿಕ್ಕೆ ಹೋಗಿಲ್ಲ. ನಾನು ಅವರಿಗೆ ಮೆಸೇಜ್ ಹಾಕಿದೆ, ಹೂ ಇಸ್ ದಿಸ್ ಅಂತ. ನನಗೆ ರಿಪ್ಲೈ ಬಂತು, ಐ ಆಮ್ ಫ್ರಮ್ GoIbibo ಕಸ್ಟಮರ್ ಸರ್ವಿಸ್ ಅಂತ ರಿಪ್ಲೈ ಬಂತು. ಆಯಿತು, ಕಸ್ಟಮರ್ ಸರ್ವಿಸ್ ಅವರಲ್ವಾ, ಅವರಿಗೆ ಒಂದು ಫೋನ್ ಮಾಡಿ ತಿಳಿಸಿಬಿಡುವ, ಆಯಿತು ನಂದು ಇಶ್ಯೂ ರಿಸಾಲ್ವ್ ಆಯಿತು ಅಂತ ತಿಳಿಸಿಬಿಡುವ ಅಂತ ಅಂದ್ಕೊಂಡು ಫೋನ್ ಮಾಡಿದರೆ, ಆ ಕಡೆಯಿಂದ ಅವರು ನನಗೆ ಹೇಳಿದರು, ನೋಡಿ ನಿಮಗೆ ದುಡ್ಡು ಬಂದಿದೆ ಅಂತ ನಿಮ್ಮ ಸ್ಟೇಟ್ಮೆಂಟಲ್ಲಿ ತೋರಿಸ್ತಾ ಇದೆ ಅಷ್ಟೇ, ಆ್ಯಕ್ಚುಲಿ ನಿಮಗೆ ದುಡ್ಡು ಬಂದಿಲ್ಲ. ನಾನು ದುಡ್ಡನ್ನು ಹೇಗೆ ನೀವು ಪಡ್ಕೊಳ್ಳೋದು ಅಂತ ನಾನು ನಿಮಗೆ ಗೈಡ್ ಮಾಡ್ತೀನಿ, ಅದಕ್ಕೆ ನಾನು ಕಸ್ಟಮರ್ ಸರ್ವಿಸಿಂದ ಫೋನ್ ಮಾಡಿತ್ತು ಅಂತ ಹೇಳಿದೆ. ಹೌದಾ ಅಂತ ನಾನು ಕೇಳಿದೆ. ನನಗೆ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಲ್ಲಿಯೇ, ಆದರೆ ಹೌದಾ ಅಂತ ಕೇಳಿದೆ. ಮತ್ತು ನೀವು ನಿಮ್ಮ ಸ್ಕ್ರೀನ್ ಶೇರ್ ಮಾಡಿ. ನಾನು ಹೇಳಿದೆ, ನನಗೆ ಹಾಗೆ ಸ್ಕ್ರೀನ್ ಶೇರ್ ಮಾಡಲಿಕ್ಕೆಲ್ಲ ಅಷ್ಟು ಕಂಫರ್ಟಬಲ್ ಇಲ್ಲ. ನೀವು ನನಗೆ ಹೆಲ್ಪ್ ಮಾಡಲಿಕ್ಕೆ ಕಾಲ್ ಮಾಡಿದ್ದು ಬಹಳ ಒಳ್ಳೆಯದು, ಆದರೆ ಸರಿಯಾದ ಅಪ್ರೋಚಲ್ಲಿ ಮಾಡಿ, ಇಮೇಲಲ್ಲಿ ಅಥವಾ ನಿಮ್ಮ GoIbibo ಪ್ಲ್ಯಾಟ್ಫಾರ್ಮಿಂದನೇ ಮಾಡಿ. ಈ ವಾಟ್ಸ್ಆ್ಯಪ್ ಕಾಲೆಲ್ಲ ನನಗೆ ಕಂಫರ್ಟ್ ಆಗೋದಿಲ್ಲ ಅಂತ ಹೇಳಿದೆ. ಅವನು ಏನೇನೋ ಹೇಳಿ, ನನ್ನ ಹೆಸರು ಇದು ಅದು ಅಂತೆಲ್ಲ ಹೇಳಿ, ನನಗೆ ಇಮೇಲ್ ಕಳಿಸಿದವನ ಹೆಸರನ್ನೇ ಹೇಳಿದ ಅವನು. ನಾನು ಅದೇ ಜನ, ನೀವು ನಂಬಿ ನನ್ನ ಅಂತೆಲ್ಲ ಹೇಳಿ ಕೊನೆಗೆ ಹೇಗೋ ಸ್ಕ್ರೀನ್ ಶೇರ್ ಮಾಡಿದೆ. ಸ್ಕ್ರೀನ್ ಶೇರ್ ಮಾಡಿದ ಮತ್ತೆ ಅವನು ನನಗೆ ನನ್ನ ಬ್ಯಾಂಕ್ ಅಕೌಂಟಿಗೆ ಲಾಗಿನ್ ಆಗಲಿಕ್ಕೆ ಹೇಳ್ದ. ಮತ್ತು ಮೆಸೇಜ್ಗೆ ಹೋಗಿ AVL ರೀಫಂಡ್ ಅಂತ ಟೈಪ್ ಮಾಡಿ ಅಂತ ಹೇಳ್ದ. ಅವನು ನನ್ನ ಸ್ಕ್ರೀನ್ ನೋಡ್ತಾ ಇದ್ದಾನೆ, ನಾನು ಬ್ಯಾಂಕ್ ಅಕೌಂಟ್ಗೆ ಇನ್ನೂ ಲಾಗಿನ್ ಆಗಲಿಲ್ಲ. AVL ರೀಫಂಡ್ ಅಂತ ಟೈಪ್ ಮಾಡಿ ಅಂತ ಹೇಳ್ದೆ. ನನಗೆ ಗೊತ್ತಾಗಲಿಲ್ಲ, ನಾನು AVL ರೀಫಂಡ್ ಅಂತ ಟೈಪ್ ಮಾಡಿದೆ. ಆ್ಯಕ್ಚುಲಿ AVL ಅಂತ ನೀವು ನಿಮ್ಮ ಮೆಸೇಜಸ್ಸಲ್ಲಿ ಸರ್ಚ್ ಮಾಡಿದರೆ ನಿಮ್ಮ ಅವೈಲೇಬಲ್ ಬ್ಯಾಲೆನ್ಸ್ ಕಾಣ್ತದೆ. ಸೊ ಅವನು ಬೇಸಿಕಲಿ ನೋಡಿದ್ದು, ಇವನಿಗೆ ಟೊಪ್ಪಿ ಹಾಕಿದ್ರೆ ಆದೀತ, ವರ್ತಿಟ್ಟ, ಇವನಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ, ಸುಮ್ಮನೆ 5-10 ರೂಪಾಯಿ ಬ್ಯಾಲೆನ್ಸ್ ಇದ್ದರೆ ಮತ್ತೆ ನಾನು ಹಾಕಿದ ಟೈಮೆಲ್ಲ ವ್ಯರ್ಥ ಆಗ್ತದೆ ಅಂತ ಅವನ ಅಂದಾಜು. ನನಗೆ ಅದೆಲ್ಲ ಅಂದಾಜಾಗಿದ್ದು. ಮತ್ತೆ
ಅವನು ಮತ್ತೆ ನನ್ನ ಬ್ಯಾಂಕ್ ಅಕೌಂಟಿಗೆ ಲಾಗಿನ್ ಆಗಿ ನಾನು ಅಲ್ಲಿ ಗೈಡ್ ಮಾಡ್ತೀನಿ ಅಂತೆಲ್ಲ ಹೇಳ್ದೆ. ನಾನು ಹೇಳಿದೆ, ನೋಡಪ್ಪ, ನನಗೆ ಬ್ಯಾಂಕ್ ಅಕೌಂಟಿಗೆ ಲಾಗಿನ್ ಆಗಲಿಕ್ಕೆ ಇಷ್ಟ ಇಲ್ಲ. ನೀನು ಸರಿಯಾದ ಪ್ರಾಸೆಸ್ ಮೂಲಕ ನಾನು ರೀಚ್ ಔಟ್ ಆಗು, ನಾವು ನಮ್ಮ ಮಾತನ್ನು ಮುಂದುವರಿಸುವ ಅಂತ ಹೇಳಿದೆ. ಮತ್ತೆ ಅವನು ಹೇಳ್ದ, ನಾನು ವಾಟ್ಸಪ್ಪಲ್ಲಿ ನಿಮಗೊಂದು ಅಪ್ಲಿಕೇಶನ್ ಕಳಿಸಿದ್ದೀನಿ, ಅದನ್ನು ಫಿಲ್ ಮಾಡಿ ಕಳಿಸಿ ನನಗೆ, ಐ ವಿಲ್ ಟೇಕ್ ಕೇರ್ ಅಂತ ಹೇಳ್ದೆ. ವಾಟ್ಸಪ್ಪಲ್ಲಿ ಹೋಗಿ ನೋಡಿದರೆ ಮಾರಾಯರೆ, ಒಂದು APK ಪ್ರೋಗ್ರಾಮ್ ಕಳಿಸಿದ್ದಾನೆ. ಇಟ್ಸ್ APK ಅಂತ ಹೇಳಿದ್ರೆ ಇಟ್ಸ್ ಆನ್ ಎಕ್ಸಿಕ್ಯೂಟೇಬಲ್ ಪ್ರೋಗ್ರಾಮ್ ಇನ್ ಆಂಡ್ರಾಯ್ಡ್ ಫೋನ್ಸ್. ಬೇರೆ ಫೋನಲ್ಲಿ ಆಗ್ಬಹುದು, ನನಗೆ ಗೊತ್ತಿಲ್ಲ. ಅಂದರೆ ಅದು ಇಟ್ಸ್ ಎ ಫುಲ್ ಫ್ಲೆಜ್ಡ್ ಪ್ರೋಗ್ರಾಮ್. ಅದು ನಮ್ಮ ಫೋನಲ್ಲಿ ಇನ್ಸ್ಟಾಲ್ ಆದ ನಂತರ ನಮ್ಮ ಫೋನಿಂದ ಅದು ಎಂತೆಲ್ಲ ಡೀಟೇಲ್ಸು ಅವರಿಗೆ ಕಳಿಸ್ತದೆ ಅದು ನನಗೆ ಗೊತ್ತಿಲ್ಲ. ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ಲಿಕ್ಕೆ ಹೋಗಿಲ್ಲ. ನಾನು ಹೇಳಿದೆ, APKನ ಖಂಡಿತ ಇನ್ಸ್ಟಾಲ್ ಮಾಡೋದಿಲ್ಲ. ನೀನು GoIbibo ಇಂದ ನೀನು ಕಾಲ್ ಮಾಡಿದ್ದಾದರೆ ನಿಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಸರಿಯಾದ ಮೆಥಡ್ ಇಲ್ವಾ ನಿಮಗೆ ಇದನ್ನು ರಿಸಾಲ್ವ್ ಮಾಡಲಿಕ್ಕೆ? ನೀನು ನನಗೆ ವಾಟ್ಸ್ಯಾಪ್ನಲ್ಲಿ ಕಾಲ್ ಮಾಡಿ ಯಾವುದೋ ಒಂದು APK ಎಲ್ಲ ಕಳಿಸ್ಬೇಕಾ? ಐ ಆಮ್ ನಾಟ್ ಎಟ್ ಆಲ್ ಕಂಫರ್ಟಬಲ್ ವಿತ್ ದಿಸ್ ಅಂತ ಹೇಳಿದೆ. ಆಮೇಲೆ ಅವನು ಕಟ್ ಮಾಡಿದೆ ಫೋನ್. ಈಗ ನೋಡಿ, ನಾನು ಹೇಳಲಿಕ್ಕೆ ಹೊರಟದಿದು, ನಾನು ಜಸ್ಟ್ ಒಂದು ಆನ್ಲೈನ್ ಫ್ರಾಡ್ ಅಂಚಿನಲ್ಲಿದ್ದೆ. ದೇವರ ದಯೆಯಿಂದ ಸೇವ್ ಆದೆ. ಹೇಗೋ ನನಗೆ ದೇವರ ಬುದ್ಧಿ ಕೊಟ್ಟ, ನಾನು ಯಾವುದನ್ನು ಮುಂದಕ್ಕೆ ಎಂಥದ್ದು ಮಾಡಲಿಲ್ಲ. ನಾನು ಎಂತ ಹೇಳುದು ಅಂದರೆ, ನಾವೆಷ್ಟೋ ಜನ ಈ ಥರ ಪ್ಲ್ಯಾಟ್ಫಾರ್ಮ್ಸ್ ಯೂಸ್ ಮಾಡಿ ಟಿಕೆಟ್ ಬುಕ್ ಮಾಡೋದು, ಹೋಟೆಲ್ ಬುಕ್ ಮಾಡೋದು, ರೂಮ್ ಬುಕ್ ಮಾಡೋದೆಲ್ಲ ಮಾಡ್ತೀವಿ. ಈ GoIbiboದವರಿಗೆ ಒಂದು ಕಸ್ಟಮರ್ ಸರ್ವಿಸ್ ನಂಬರು, ಇಮೇಲ್ ID ಕೊಡ್ಲಿಕ್ಕಾಗೋದಿಲ್ವಾ? ನಾವಿಲ್ಲಿ X ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ನಮ್ಮ ಡೀಟೇಲ್ಸ್ನಲ್ಲಿ ಹಾಕಿದ್ದಕ್ಕಲ್ವಾ ಈ ಸ್ಕ್ಯಾಮರ್ಸ್ಗೆಲ್ಲ ನಮ್ಮ ಡೀಟೇಲ್ಸ್ ಗೊತ್ತಾಗೋದು, ನಮ್ಮ ಕತೆ ಗೊತ್ತಾಗೋದು. ನಿಮಗೆ GoIbibo ಅಂತ ಕಂಪನಿಯವರಿಗೆ ನಿಮಗೆ ಒಂದು ಕಸ್ಟಮರ್ಸ್ನ ಪೇನ್ ಪಾಯಿಂಟ್ನ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಬುಕ್ಕಿಂಗು ಇಂಥದ್ದೆಲ್ಲ ಆಫರೇ ಮಾಡ್ಲಿಕ್ಕೆ ಹೋಗಬೇಡಿ. ಅವ್ರು ಹೇಗೋ ಬುಕ್ ಮಾಡ್ಕೊಳ್ತಾರೆ. ನೀವು ಈ ಥರ ಮಾಡಿ ಎಲ್ಲ ನಿಮ್ಮ ಕಸ್ಟಮರ್ಸನ್ನು ರಿಸ್ಕಿಗೆ ಹಾಕ್ತಾ ಇದ್ದೀರಾ. ಎಷ್ಟೊಂದು ಜನ ಕಳ್ಕೊಂಡಿರ್ತಾರೆ. ಎಷ್ಟೊಂದು ಜನ ಈ ಸ್ಕ್ಯಾಮರ್ಸಿಗೆ ಹೀಗಿರುವ ಪ್ಲ್ಯಾಟ್ಫಾರ್ಮಿಗೆ ಹೋಗಿ, X ಅಂತ ಪ್ಲ್ಯಾಟ್ಫಾರ್ಮಿಗೆ ಹೋಗಿ ಯಾರು ಅವರ ಗ್ರೀವಿಯನ್ಸಸ್ನ ಅಲ್ಲಿ ಶೇರ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ಅದರದೆಲ್ಲ ಒಂದು ಲಿಸ್ಟ್ ಮಾಡಿ ಹಾಗಿರೋರಿಗೆ ಕಾಲ್ ಮಾಡೋದೇ ಅವರ ಕೆಲಸ. ಗೊತ್ತಾಯ್ತಲ್ಲ? ಇದಕ್ಕೆ ಜವಾಬ್ದಾರಿ GoIbibo ಅವರೇ. ನೀವು ಸಹ ವೀಕ್ಷಕರೇ ದಯವಿಟ್ಟು ಹುಷಾರಾಗಿರಿ. ಬೆಸ್ಟ್ ಇಂಥ ಬುಕ್ಕಿಂಗ್ ಎಲ್ಲ ಮಾಡಬೇಕಿದ್ರೆ 500,000 ರೂಪಾಯಿ ಜಾಸ್ತಿ ಆದರೂ ಸಹ ಅವರ ಫ್ಲೈಟ್ ಅಥವಾ ಅವ್ರದ್ದೇ ಪ್ಲ್ಯಾಟ್ಫಾರ್ಮ್ ಅದಕ್ಕೆ ಹೋಗಿ ಬುಕ್ ಮಾಡುವುದೇ ಉತ್ತಮ. ಅಥವಾ ಇಲ್ಲಿ ಟ್ರಾವೆಲ್ ಏಜೆಂಟ್ಸ್ ಹತ್ರ ಹೋಗಿ ಅವ್ರಿಗೊಂದು ಸ್ವಲ್ಪ ಕಮಿಷನ್ ಕೊಟ್ಟರು ಪರವಾಗಿಲ್ಲ, ಬುಕ್ ಮಾಡೋದು ಉತ್ತಮ. ಸೊ ನಾನು ಆಲ್ಮೋಸ್ಟ್ ಮೋಸ ಹೋಗುವನದ್ದೇ ಹೇಗೋ ದೇವರ ದಯೆಯಿಂದ ಸೇವ್ ಆದೆ. ಜಾಗ್ರತೆಯಲ್ಲಿರಿ. ಇವತ್ತಿನ ದಿನಗಳಲ್ಲಿ ಈ ಥರ ಸ್ಕ್ಯಾಮ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅದರದ್ದೇ ಡೆಡಿಕೇಟೆಡ್ ಕಾಲ್ ಸೆಂಟರ್ಸ್ ಇರ್ತದೆ, ಹೀಗೆಲ್ಲ ಮಾಡ್ತಾರೆ. ನಿಮ್ಮ ಜಾಗ್ರತೆಯಲ್ಲಿ ನೀವು ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೃಷ್ಣಾರ್ಪಣಮಸ್ತು.